ಬೆಂಗಳೂರಲ್ಲಿ ಮಳೆ ಬಂದಾಗ ರಸ್ತೆಗಳು ನದಿಗಳಾಗಿ ಬದಲಾಗ್ತವೆ. ತಗ್ಗು ಪ್ರದೇಶಗಳು ಕೆರೆಯಂತಾಗ್ತವೆ. ಜನರು ಜೀವನ ಮಾಡೋದೇ ಕಷ್ಟ ಎನ್ನುವಂತಾಗಿದೆ. ಆದ್ರೆ ಕಳೆದ 2 ವರ್ಷದಿಂದ ಎದುರಾದ ಸಮಸ್ಯೆಗೆ ಮುಕ್ತಿ ಕೊಡೋದಕ್ಕೆ ಸರ್ಕಾರ ಕಾಮಗಾರಿಯನ್ನ ಆರಂಭಿಸಿತ್ತು. ಈ ವರ್ಷ ಆದ್ರೂ ಮಳೆ ಪ್ರವಾಹ ತರಲ್ವಾ ಅನ್ನೋ ಬಗ್ಗೆ ನ್ಯೂಸ್ 18 ಸ್ಪೆಷಲ್ ರಿಪೋರ್ಟ್ ಮಾಡಿದೆ. ಜೊತೆಗೆ ಜಿಬಿಎ ಕಮಿಷನರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೋಡಿ. ಕೌಂಟ್ ಡೌನ್ ಶುರುವಾಗಿದೆ. ಮಳೆಗಾಲದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾಡಿಕೊಂಡಿರೋ ತಯಾರಿ ಏನು, ಈ ಎಲ್ಲ ವಿಚಾರವನ್ನ ಗ್ರೌಂಡ್ ರಿಯಾಲಿಟಿ ಇವತ್ತು ನ್ಯೂಸ್ 18 ಬಿಚ್ಚಿಡ್ತಾ ಹೋಗುತ್ತೆ. ಪ್ರತಿ ಸಲ ಮಳೆ ಬಂದಾಗ ಜಲಾವೃತ ಆಗುವಂತಹ ಸಾಯಿ ಲೇಔಟ್ನ ರಾಜಕಾಲುವೆ ಸಮೀಪ ನಾನಿದ್ದೀನಿ. ಇಲ್ಲಿ ಮಳೆಗಾಲಕ್ಕೆ ಯಾವ ರೀತಿ ತಯಾರಿ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಈ ರಾಜಕಾಲುವೆಯಿಂದಲೇ ಪ್ರತಿ ಸಲ ನೀರು ಆಚೆ ಬಂದು ಅಂದ್ರೆ ನಾಗವಾರ, HBR ಲೇಔಟು ಅಲ್ಲೆಲ್ಲಿಂದೆಲ್ಲ ನೀರು ಬಂದುವಂತಹ ನೀರು ಹರಿದು ಹೋಗೋದಕ್ಕೆ ಜಾಗ ಇಲ್ಲದೆ, ಅಂದ್ರೆ ಹಳೆಯ ರೈಲ್ವೆ ವೆಂಟ್ ನೀವೇನು ಗಮನಿಸ್ತಾ ಇದ್ದೀರಾ, ಈ ರೈಲ್ವೆ ವೆಂಟ್ನ ಮೂಲಕ ಅಲ್ಲಿ ನೀರು ಹರಿದು ಹೋಗ್ತಾ ಇತ್ತು. ಅಲ್ಲಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗ್ತಾ ಇತ್ತು. ಸುತ್ತ 6-7 ಏರಿಯಾದ ನೀರನ್ನ ತಡ್ಕೊಳ್ಳುವಂತಹ ಕೆಪಾಸಿಟಿ ಅಲ್ಲಿ ಇರಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಹೊಸದಾಗಿ ರೈಲ್ವೆ ವೆಂಟ್ ಅನ್ನ ಮಾಡ್ತಾ ಇದ್ರು. ಗಮನಿಸ್ತಾ ಇದ್ರೆ ಈ ರೈಲ್ವೆ ವೆಂಟ್ ನ ಮೂಲಕ ನೀರು ಹರಿದು ಹೋಗೋದಕ್ಕೆ ಈ ಸಲದ ಮಳೆಗಾಲದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜಿಬಿಎ ವತಿಯಿಂದ ಈ ಕಾಮಗಾರಿ ಆಗ್ತಾ ಇದೆ. ಅಂದ್ರೆ ಪಾಲಿಕೆಯ ಅಧಿಕಾರಿಗಳು ಹೇಳೋ ಪ್ರಕಾರ ಮೇ 31 ಒಳಗಡೆ ಈ ಕಾಮಗಾರಿ ಮುಕ್ತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಜನಸಾಮಾನ್ಯರಿಗೆ ಭರವಸೆ ಇಲ್ಲ. ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಮೇಡಮ್. ಮೊನ್ನೆ ಇವಾಗ ಒಂದು 3-4 ದಿವಸ ಹಿಂದ್ಗಡೆಯಿಂದ ಮೋರಿ ಹೂಳೆತ್ತಿದ್ದಾರೆ, ಕೆಲಸ ಮಾಡಿದ್ದಾರೆ. ಹೂಳೆತ್ತಿ ಆ ಕಸರ ಎಲ್ಲ ಇಲ್ಲಿವಾಗ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಹಾಗಾಗಿ ನಿಂತಿದೆ. ಫಸ್ಟ್ ಪಾಯಿಂಟ್ ಡ್ರೈನೇಜ್ ಸರಿ ಇಲ್ಲ. ಹಾಫ್ ಆಫ್ ಡ್ರೈನೇಜ್ ಇದು, ಫುಲ್ ಹಾಫ್ ಡ್ರೈನೇಜ್ ಇದೆ. ಹಾಫ್ ಡ್ರೈನೇಜ್ ಅಲ್ಲಿ ಫುಲ್ ಏನಿ ಡ್ರೈನೇಜ್ ಮಾಡಿಲ್ಲ ಅವರು. ಎಲ್ಲ ನಿಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಎಲ್ಲ ಹೌದೌದು ಮೇಡಮ್, ಮನೆಯೆಲ್ಲ ನೀರು ನುಗ್ಗಿತ್ತು, ನೀರು ಬಂದಿತ್ತು, ಆವೆಲ್ಲ ಬಂದಿತ್ತು, ಎಲ್ಲ ತೊಂದ್ರೆನೆ. ಏನ್ ಮಾಡೋದು, ಊಟಕ್ಕೆಲ್ಲ ನಾವು ಪರದಾಟ ಆಡ್ತಾ ಇದ್ದು. ಏನೋ ಟೆಂಪಲ್ ಬಂದು ಕೊಡ್ತಾ ಇದ್ರು ಸ್ವಲ್ಪ ಊಟ. DK ಸಾಹೇಬರು ಬಂದಿದ್ರು, ಬಂದು ನೋಡ್ಬಿಟ್ಟು ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗೋರೆ. 17ನೇ ತಾರೀಕು ಪೂಜೆ ಇಟ್ಟವ್ರೆ. ಅದು ಏನಾದರೂ ಆದರೆ ನಮ್ಗೆ ಸ್ವಲ್ಪ ರಿಲೀಫ್ ಸಿಗ್ಬೋದು. ಮಳೆ ಬಂದರೆ ಈ ಸರಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ಸರಿ ಹೇಳಿಬಿಟ್ಟಿದ್ದೀವಿ, ಈ ಸರಿ ಅಂತೂ ಗ್ಯಾರಂಟಿ, ಏರಿಯಾ ಅಂತೂ ಗ್ಯಾರಂಟಿ ತುಂಬೋಗ್ಬಿಡುತ್ತೆ. ನೀರೆಲ್ಲ ತುಂಬ ಬಂದಿತ್ತು ಮೇಡಮ್, ಅದೇ ಭಯದಲ್ಲಿ ಇದ್ದೀವಿ ನಾವು ಇವಾಗಲೂ. ಇವಾಗೇನೋ ಮೋರಿ ಮಾತ್ರ ಕ್ಲೀನ್ ಮಾಡವ್ರೆ. ಅಲ್ಲಿ ರಾಜಕಾಲುವೆ ಇದೆ, ಆ ರಾಜಕಾಲುವೆ ಹತ್ರ ಕ್ಲೀನ್ ಮಾಡ್ತೀನಿ ಅಂತ ವರ್ಷ ಹೇಳ್ತಾ ಇದ್ದಾರೆ. ಈ ವರ್ಷ ಏನು ಮುಗಿತ ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಇನ್ನು ರೈನ್ಬೋ ಲೇಔಟ್ನ ಸದ್ಯದ ಪರಿಸ್ಥಿತಿ ಹೇಗಿದೆ, ಅಲ್ಲೇನ್ ಕಾಮಗಾರಿ ಆಗ್ತಿದೆ, ಇದ್ರ ಬಗ್ಗೆ ಶರಣು ಹಂಪಿ ಹೇಳ್ತಾ ಹೋಗ್ತಾರೆ, ಕೇಳಿ. ಬೆಂಗಳೂರಲ್ಲಿ ಮಳೆ ಶುರುವಾಯ್ತಂದ್ರೆ ಸಾಕು, ಕೇವಲ ಸ್ಲಮ್ಗಳಲ್ಲಿರುವಂಥ ಜನರು ಮಾತ್ರ ಅಲ್ಲ, ತಗ್ಗು ಪ್ರದೇಶದಲ್ಲಿರುವಂಥ ಜನರು ಮಾತ್ರ ಅಲ್ಲ, ಈ ರೀತಿ ನಗರದ ಪ್ರತಿಷ್ಠಿತ ಏರಿಯಾಗಳಲ್ಲಿ ಕೋಟ್ಯಂತರ ರೂಪಾಯಿ ಕೊಟ್ಟು ಖರೀದಿ ಮಾಡಿರೋಂಥ ವಿಲ್ಲಾಗಳ ನಿವಾಸಿಗಳು ಕೂಡ ಭಯ ಮತ್ತು ಆತಂಕ ಇದ್ದೇ ಇದೆ. ಯಾಕಂದರೆ ಪ್ರತಿ ವರ್ಷ ಮಳೆ ಬಂತಂದ್ರೆ ಸಾಕು, ಸರ್ಜಾಪುರ ರಸ್ತೆಯಲ್ಲಿರುವಂಥ ಈ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ, ಈ ಲೇಔಟ್ನ ನಿವಾಸಿಗಳಿಗೆ ಭಯ ಕಾಡ್ತಾ ಇದೆ. ಯಾಕಂದರೆ ವಿಲ್ಲಾಗಳ ಒಳಗಡೆನೆ ಮಳೆ ನೀರೆಲ್ಲ ನುಗ್ಗುತ್ತೆ. 5ರಿಂದ 10 ದಿನ ಒಳಗಡೆನೂ ಕೂಡ SDRF ಸಿಬ್ಬಂದಿ ಟ್ರ್ಯಾಕ್ಟರ್ ಮೂಲಕ ಬಂದು ಫುಡ್ ಕೊಟ್ಟರೆ ಮಾತ್ರ ಬದುಕುಳಿಯುವಂಥ ಪರಿಸ್ಥಿತಿ. ಹಾಗಾದರೆ ಈ ಸರ್ಜಾಪುರ ರಸ್ತೆಯಲ್ಲಿರುವಂಥ ರೈನ್ಬೋ ಡ್ರೈವ್ ಲೇಔಟಲ್ಲಿ ಈಗ ಹೇಗಿದೆ, ನ್ಯೂಸ್ 18 ಗ್ರೌಂಡ್ ರಿಪೋರ್ಟಲ್ಲಿ ನೋಡ್ಕೊಂಬರೋಣ ಬನ್ನಿ. ಮಳೆಗಾಲ ಬಂತಂದ್ರೆ ಸಾಕು, ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇರುತ್ತೆ, ಮನೆ ಒಳಗಡೆ ನೀರು ನುಗ್ಗುತ್ತೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇರೋದು ಸರ್ಜಾಪುರ ರಸ್ತೆಯಲ್ಲಿರುವಂಥ ರೈನ್ಬೋ ಡ್ರೈವ್ ಲೇಔಟ್ ಏನಿದೆ. ಪ್ರತಿ ವರ್ಷ ಮಳೆ ಬಂತಂದ್ರೆ ಸಾಕು ಈ ರಸ್ತೆಯಲ್ಲಿ ವೆಹಿಕಲ್ಗಳು ಹೋಗೋಕ್ಕಾಗೋದಿಲ್ಲ, ಬೋಟಲ್ಲಿ ಹೋಗಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಈ ಲೇಔಟ್ ಸಂಪೂರ್ಣವಾಗಿ 4ರಿಂದ 5 ಅಡಿ, ಕೆಲವು ಕಡೆಗೆ 8 ಅಡಿವರೆಗೂ ಕೂಡ ಮಳೆ ನೀರು ನಿಂತ್ಕೊಂಡಿರುತ್ತೆ. ಇಲ್ಲಿರುವಂಥ ಜನರಿಗೆ ಟ್ರ್ಯಾಕ್ಟರ್ ಮೂಲಕ NDRF ಸಹಾಯದಿಂದ ಹೋಗಿ ಅವರಿಗೆ ಫುಡ್ ಕೊಡುವಂಥ ಕಾರ್ಯನೂ ಕೂಡ ಆಗ್ತಾ ಇತ್ತು. 1 ವಾರಗಟ್ಟಲೆ, 15 ದಿನಗಟ್ಟಲೆ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ 2022ರಲ್ಲಿ. ಕಳೆದ ವರ್ಷದೂ ಕೂಡ ಮಳೆ ಬಂದ ಕಾರಣಕ್ಕಾಗಿ ತಗ್ಗು ಪ್ರದೇಶ ಸಹಜವಾಗಿ ಮಳೆ ನೀರೆಲ್ಲ ಕೂಡ ಮನೆ ಒಳಗಡೆ ನೀರು ನುಗ್ಗಿ ಭಾಳಷ್ಟು
ಅನಾಹುತ ಆಗಿತ್ತು. ಈ ವರ್ಷನೂ ಕೂಡ ಆ ರೀತಿಯಾದಂಥ ಚಾನ್ಸಸ್ ಅತಿ ಹೆಚ್ಚಾಗಿದೆ. ಡ್ರೈನ್ನ ಪಕ್ಕದ ಬಿಲ್ಡಿಂಗ್ ನೋಡ್ತಾ ಹೋದರೆ ಇಲ್ಲಿ ಒಂದು ದೊಡ್ಡ ವಾಣಿಜ್ಯ ಕಟ್ಟಡ ಇತ್ತು, ಪ್ರೈವೇಟ್ ಬ್ಯಾಂಕ್ ಕೂಡ ಇತ್ತು. ಆ ಬ್ಯಾಂಕ್ ಈಗ ಇರುವಂಥ ಕಟ್ಟಡ ಎಲ್ಲವೂ ಕೂಡ ನೆಲಸಮ ಮಾಡಿದ್ದಾರೆ ಮತ್ತು ನೆಲಮಟ್ಟವನ್ನು ಕೂಡ ಒಂದಷ್ಟು ಮೇಲೆ ತರುವಂಥ ಕಾರ್ಯನೂ ಕೂಡ ಮಾಡಿದ್ದಾರೆ. ಪ್ರಿಕಾಷನ್ಸ್ ಮೆಜರ್ ಮ್ಯಾಕ್ಸಿಮಮ್ ಏನು ತರಲಿಕ್ಕಾಗತ್ತೆ ಅವನ್ನ ಸ್ಥಳೀಯ ನಿವಾಸಿಗಳು ಮಾಡಿದ್ದಾರೆ. ಬಟ್ BBMP ಹೋಗಿ GBA ಆಗಿದೆ. ಬಟ್ ಆದ್ರೂ ಕೂಡ ಇಲ್ಲಿರುವಂಥ ಸ್ಥಳದ ಪರಿಸ್ಥಿತಿ ಏನಿದೆ ಅಂದರೆ ಮನೆ ಒಳಗಡೆ ನೀರು ನುಗ್ಗುವಂಥ ಪರಿಸ್ಥಿತಿ ಏನಿದೆ ಈಗಲೂ ಕೂಡ ಬಗೆಹರಿದಿಲ್ಲ. ಈ ಸರಿನೂ ಕೂಡ ಆ ರೀತಿ ಪ್ರವಾಹ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಕಮಿಷನರ್ ಬಂದಿದ್ರು ಮೊನ್ನೆ ಇತ್ತಲ್ಲ GBA ಅವರು ಬಂದು ನಮಗೆ ಇನ್ವೈಟ್ ಮಾಡ್ಬಿಟ್ಟು ಹೋಗಿದ್ದಾರೆ, ಬನ್ನಿ ಮೀಟ್ ಮಾಡೋಣ ಆಫೀಸಲ್ಲಿ ಅಂತ. ಓಕೆ, ಸ್ಪಾಟ್ ಇನ್ಫೆಕ್ಷನ್ ಆಗಿದೆ, ಅವರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಏನೇನು ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಓಕೆ. This rainy season, hoping there won't be much because they are on the outside also they are trying to do an extending of the ditch, so the water flow might be there, I'm thinking. So we have to see, wait and see. ಯಲಹಂಕ ಭಾಗದ ವಸ್ತುಸ್ಥಿತಿ ಹೇಗಿದೆ ಈ ಕುರಿತು ಮಾಹಿತಿ ನೀಡಿದ್ದಾರೆ ಗಂಗಾಧರ್. ಬೆಂಗಳೂರಿನಲ್ಲಿ ಮಳೆ ಬಂತಂದರೆ ಸಾಕಷ್ಟು ಪ್ರದೇಶಗಳು ಜಲಾವೃತವಾಗುತ್ತೆ, ಅದೆಷ್ಟೋ ಅಪಾರ್ಟ್ಮೆಂಟ್ಗಳೇ ಮುಳುಗಡೆ ಆಗುತ್ತೆ. ಹೀಗೆ ಪ್ರತಿ ಬಾರಿ ಕೆರೆ ಕೂಡೆ ಒಡೆದು ಜಲಾವೃತವಾಗ್ತಾ ಇದ್ದಂಥ ಅಪಾರ್ಟ್ಮೆಂಟ್ನ ವ್ಯವಸ್ಥೆ ಈಗ ಹೇಗಿದೆ ಗೊತ್ತಾ? ಎಸ್, ಇದು ಯಲಹಂಕ ಭಾಗದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್. ಇಲ್ಲಿ 603 ಫ್ಲಾಟ್ಗಳಿದ್ದು 2600ಕ್ಕೂ ಹೆಚ್ಚು ಮಂದಿ ವಾಸವಿದ್ದಾರೆ. ಬಹುತೇಕರು ಕೇಂದ್ರ ಸರ್ಕಾರಿ ನಿವೃತ್ತಿಯ ಮಂದಿಯೇ ಇಲ್ಲಿ ಇರುವಂಥದ್ದು. ಇಲ್ಲಿ ನೋಡಿ ಹೇಗಿದೆ ಯಲಹಂಕ ಅಮಾನಿ ಕೆರೆಯ ವಿಹಂಗಮನ ನೋಟ. ಪ್ರತಿ ವರ್ಷ ಕೂಡ ಮಳೆ ಬಂದಾಗ ಇದೇ ಕೆರೆಯ ಕೋಡಿ ಹೊಡೆದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿ ಜಲಾವೃತವಾಗ್ತಿತ್ತು. ನಿವಾಸಿಗಳಿಗೆ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ತಿತ್ತು. ಆದ್ರೀಗ ಕೆರೆಯ ಕೋಡಿ ನೀರು ಹೋಗಲು 10 ಅಡಿ ಆಳ ಅಗಲ ಹಾಗೂ 20 ಅಡಿ ಅಗಲದ ರಾಜಕಾಲುವೆ ಕಾಂಕ್ರೀಟ್ ಕಾಮಗಾರಿ ನಡೆಸಲಾಗ್ತಿತ್ತು. ಆದ್ರೀಗ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆ. ಇದು 1 ವರ್ಷವಾಗಿದೆ ಕಾಮಗಾರಿ ನಿಂತು. ಕೋಗಿಲು ಕ್ರಾಸ್ ಬಳಿಯ ರಾಜಕಾಲುವೆ ನೀರನ್ನು ಅಪಾರ್ಟ್ಮೆಂಟ್ ಕಾಲುವೆಗೆ ಅವೈಜ್ಞಾನಿಕವಾಗಿ ಸಂಪರ್ಕ ಕೊಟ್ಟಿದ್ದು ಮಳೆಗಾಲಕ್ಕೆ ನೀರು ಅಪಾರ್ಟ್ಮೆಂಟ್ಗೆ ಬರಲಿದೆ ಅಂತಿದ್ದಾರೆ ಸ್ಥಳೀಯರು. ಅಲ್ಲದೆ ಕೆರೆಯ ಪಕ್ಕದ ರಾಜಕಾಲುವೆ ಕಾಮಗಾರಿ ಆದಷ್ಟು ಬೇಗ ಪೂರ್ಣ ಮಾಡಿದರೆ ಮಳೆಗಾಲಕ್ಕೆ ನೆಮ್ಮದಿಯಾಗಿರ್ತೇವೆ. ಆದರೆ ಕಳೆದ ಬಾರಿ ಅನಾಹುತ ಆದಾಗ ಲಕ್ಷಾಂತರ ಮೌಲ್ಯದ ಕಾರುಗಳು, ವಸ್ತುಗಳು ನೀರು ಪಾಲಾಯಿತು. ಪರಿಹಾರ ಕೊಡ್ತೀವಿ ಅಂತ ಹೋದವರು 1 ರೂಪಾಯಿ ಕೂಡ ಕೊಟ್ಟಿಲ್ಲ. ವೈಯಕ್ತಿಕವಾಗಿ ನಾವೆಲ್ಲವೂ ಕೂಡ ಹಣವನ್ನು ಹಾಕ್ಕೊಂಡು ಇಲ್ಲಿನ ಕೆಲಸವನ್ನು ಮಾಡಿಸ್ಕೊಂಡಿದ್ದೇವೆ. ಆದಷ್ಟು ಬೇಗ ರಾಜಕಾಲುವೆಯ ಕಾಮಗಾರಿಗಳನ್ನು ನಡೆಸಲಿ ಅಂತ GBA ಅಧಿಕಾರಿಗಳಿಗೆ ನಿವಾಸಿಗಳು ಮನವಿ ಮಾಡಿದ್ದಾರೆ. ಲಾಸ್ಟ್ ಎಂಟೈರ್ ನಮ್ಮ ಫ್ಲಡ್ ಆಗಲಿ ತದನಂತರ ಆದ ಪ್ರಕ್ರಿಯೆಗಳಿಗಾಗಲಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟು ನಮ್ಮ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಇಂಟರ್ನಲ್ ಇದು ಕನೆಕ್ಟಿವಿಟಿ ಇರ್ಬೋದು, ಅದನ್ನು ಮಾಡುವಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಮಾಡಿ ಮುಗಿಸಿದ್ರೆ ನೆಮ್ಮದಿಯಾಗಿ ಎಲ್ಲರೂ ಇರ್ಬೋದು ಅಂತ ನಮ್ಮ ಅನಿಸಿಕೆ. ನಮಗೆ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಕೋಗಿಲು ಕ್ರಾಸ್ ಸರ್, ವೆಂಕಟಾಲ ಕಡೆ ಮಾರುತಿನಗರ ಕಡೆ ಬಂದ ಲಿಂಕು, ಆ ಲಿಂಕು ಜೋಡಣೆ ಆಗಿಲ್ಲ. ಆ ನೀರೆಲ್ಲ ನಮ್ಗೆ ವಾಪಸ್ಸು ಬರ್ತಾಯಿದೆ. ನಮಗೆ ಈ ಕೆರೆದು ಪ್ರಾಬ್ಲಮ್ ಇಲ್ಲ ಇವಾಗ, ನಮಗೆ ಈ ಕಡೆ ಇಂಟರ್ ಕನೆಕ್ಟಿವಿಟಿ ಇಲ್ಲ. ಅದು ನಾವು ಮೇಯ್ನ್ ಕೇಳೋದು ಅವ್ರಿಗೆ. ಇದೊಂದು ಸ್ವಲ್ಪ ಏನು ರಾಜಕಾಲುವೆಗೆ ನಿಲ್ಲಿಸಿದ್ದಾರೆ ಅವರು ಕೆಲಸ ಮಾಡೋದು, ಅದು ಒಂದು ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡಿ ಕ್ಲಿಯರ್ ಮಾಡಿಬಿಟ್ರೆ ನಮಗೆ ಮಳೆಗಾಲ ಸ್ಟಾರ್ಟ್ ಆಗೋರೊಳಗೆ ಆಯ್ತು ಅಂದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಗ್ರೌಂಡ್ ಫ್ಲೋರ್ ರಿಸೈಡಿಂಗ್ ಪೀಪಲ್. ಸೀನಿಯರ್ ಸಿಟಿಸನ್ಸ್ ಅದಾರ, ಗ್ರೌಂಡ್ ಫ್ಲೋರ್ ರಿಸೈಡಿಂಗ್ ಅದಾರ, ಅವ್ರಿಗೆ ಭಾಳ ಕಷ್ಟ ಆಗತ್ತೆ. ನೋಡಿದ್ರಲ್ಲ, ಇಂದು ಮಳೆ ಅನಾಹುತ ಪ್ರದೇಶವಾದಂತಹ ಸಿಲ್ಕ್ ಬೋರ್ಡ್ ಜಂಕ್ಷನ್ ಸೇರಿದಂತೆ ಆ ಭಾಗದ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜುನಾಥ್ ಹೇಳ್ತಾರೆ ನೋಡಿ. ಮಳೆಗಾಲ ಆರಂಭ ಆಯಿತು ಅಂತಂದ್ರೆ ಸಾಕು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ನಡೀತಾ ಇರುವಂತ ಒಂದಷ್ಟು ಕಾಮಗಾರಿಗಳು. ಮೆಟ್ರೋ ಕಾಮಗಾರಿ ಇನ್ನೂ ಕೂಡ ಅಷ್ಟೇ ಪೂರ್ಣಗೊಂಡಿಲ್ಲ. ಜನರು ಕೂಡ ಅಷ್ಟೇ ಆಕ್ರೋಶವನ್ನ ವ್ಯಕ್ತ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು, ವರ್ಷಾನುಗಟ್ಲೆಯಿಂದಲೂ ಕೂಡ ಈ ಒಂದು ಮೆಟ್ರೋ ಕಾಮಗಾರಿ ಅನ್ನುವಂಥದ್ದು ಆಗ್ತಾನೆ ಇದಾವೆ. ಇನ್ನೂ ಕೂಡ ಅಷ್ಟೇ ಅದು ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ. ಇದೇ ತಿಂಗಳ ಏಪ್ರಿಲ್ ನಲ್ಲಿ ಇದೆಲ್ಲಾ ಕಾಮಗಾರಿಗಳು ಕೂಡ ಅಷ್ಟೇ ಮುಗಿಸ್ಬೇಕಾಗಿತ್ತು. ಯಾವುದೇ ಅಂತ್ಯ ಆಗುವಂತಹ ಲಕ್ಷಣಗಳಿಲ್ಲ. ಜನರು ಕೂಡ ಅಷ್ಟೇ
ಅಧಿಕಾರಿಗಳನ್ನ ಸರ್ಕಾರವನ್ನ ಬೈಕೊಂಡು ಇವತ್ತು ಓಡಾಡುವಂತ ಸ್ಥಿತಿ ಕೂಡ ಅಷ್ಟೇ ಸಿಲ್ಕ್ ಬೋರ್ಡ್ ನಲ್ಲಿ ನಿರ್ಮಾಣ ಆಗಿದೆ. ಯೂಶಲಿ ಔಟರ್ ರಿಂಗ್ ರೋಡ್ ಅಂದ್ರೆ ಟ್ರಾಫಿಕ್ ತುಂಬಾನೇ ಇರುತ್ತೆ. ಅದ್ರ ಮಧ್ಯೆ ಹಿಂಗೆ ಎಲ್ಲ ಕನ್ಸ್ಟ್ರಕ್ಷನ್ಗೆ ಅಂತೆಲ್ಲ ನಿಲ್ಸಿ ಇನ್ನ ಆಕ್ಚುಲಿ ಜಯನಗರದಿಂದ ನಾನು ಓಡಾಡೋದು, ಅಲ್ಲಿಂದ ಬೆಳ್ಳಂದೂರು ಹೋಗಕ್ಕೆ ಆಲ್ಮೋಸ್ಟ್ 1.5 hour ಎಲ್ಲ ಆಗತ್ತೆ. ಸಿಲ್ಕ್ ಬೋರ್ಡ್ ಕೆಳಗಡೆ ವಿಪರೀತ ಮಳೆ ಬಂದ್ರೆ ಇಲ್ಲಿ ಕನ್ಸ್ಟ್ರಕ್ಷನ್ ಬೇಗ ಆಗ್ತಾ ಇಲ್ಲ, ಕೆಲಸ ಆದಷ್ಟು ಬೇಗ ಮಾಡಬೇಕು. ಯಾಕಂದ್ರೆ ಮಳೆಗಾಲ ಬಂದ್ರೆ ಆಟೋ ಡ್ರೈವರ್ಸ್ ಆಗಲಿ, ಟೂ ವೀಲರ್ಸ್ ಆಗಲಿ, ಪಾಪ ಲೇಡೀಸ್ ಅಂಡ್ ಜೆಂಟ್ಸ್ ಅವ್ರ ಕೆಲಸನ ಬರ್ತಾರೆ ನಡ್ಕೊಂಡು ತುಂಬಾ ವಿಪರೀತ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಕೆಲಸ ಮಾಡ್ಬಿಟ್ಟು ತುಂಬಾ ಒಳ್ಳೆಯದು ಎಲ್ರಿಗೂ. ಮಳೆ ಬಂದ್ರೆ ಓಡಾಡಕ್ಕೆ ಆಗಲ್ಲ ಸರ್, ಫುಲ್ಲು ಜಾಮು, ಫುಲ್ಲು ನೀರು, ಗಾಡಿಗಳು ಬಂದ್ರೆ ಸೆಂಟ್ರಲ್ ಆ್ಯಪ್ ಆಗ್ತವೆ, ತೊಳ್ಕೊಂಡು ಹೋಗ್ಬೇಕು. ನಮ್ಗೆ ಫುಲ್ಲು ರಿಸ್ಕು ಸರ್, ಇಲ್ಲಿ ಓಡಾಡಕ್ಕೆ ಆಗಲ್ಲ. ತುಂಬಾ ಸಮಸ್ಯೆ ಆಗ್ತದೆ ಸಾರ್ವಜನಿಕರಿಗೆ. ಯಾಕೆಂದ್ರೆ ಇಲ್ಲಿ ನೋಡಿ ತುಂಬಾ ವರ್ಷಗಳಿಂದ ಈ ಕಾಮಗಾರಿ ನಡೀತಾನೆ ಇದೆ. ಮೊದಲು ಮೆಟ್ರೋ ಅಂತ ಸ್ಟಾರ್ಟ್ ಮಾಡಿದ್ರು, ಆಮೇಲಿಂದ ಅದು ಅರ್ಧಂಬರ್ಧ ಮಾಡಿದ್ದಾರೆ. ನೋಡಿ ಅಲ್ಲಿ ಅರ್ಧಂಬರ್ಧ ಪಿಲ್ಲರ್ಸ್ ಹಾಕಿದ್ದಾರೆ, ಬಟ್ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸಿಲ್ಕ್ ಬೋರ್ಡ್ ಬಳಿ ನಡೀತಾ ಇರುವಂತಹ ಕಾಮಗಾರಿಗೆ ಮುಕ್ತಿ ಯಾವಾಗ? ಮಳೆಗಾಲದ ಸಂದರ್ಭದಲ್ಲಿ ಮಳೆ ನೀರು ರೋಡ್ನಲ್ಲಿ ನಿಲ್ಲದ ರೀತಿಯಲ್ಲಿ ಪಾಲಿಕೆ ಏನೆಲ್ಲ ರೀತಿಯಂತಹ ಕ್ರಮಗಳನ್ನು ಮಾಡೋದಕ್ಕೆ ಮುಂದಾಗಿದೆ. ಇದೆಲ್ಲದರ ಬಗ್ಗೆ ನಮ್ಮ ರಿಪೋರ್ಟರ್ ಪ್ರಗತಿ GBA ಕಮಿಷನರ್ನ ಮಾತನಾಡಿಸಿದರೆ ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡಿ. ಇನ್ನು GBA ಕಮಿಷನರ್ ಆಗಿರುವಂತಹ ಮಹೇಶ್ವರ್ ರಾವ್ ಈ ಬಗ್ಗೆ ಏನ್ ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ಮಳೆ ಬೀಳುವಾಗ ಯಾವತ್ತೂ ಸಹ BBMP ಪ್ರಿಪರೇಷನ್ ಮಾಡಿಲ್ಲ ಅಂತ ಜನರು ಹೇಳ್ಬೋದು. ಆದರೆ ನಾವು ಈ ಸರಿ ವೀಕ್ಷಣೆ ಮಾಡುವಾಗ ಫ್ಲಡ್ನಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿವೆ ಅಲ್ಲಿ ಏನಾದರೂ ಪರ್ಮನೆಂಟ್ ಕೆಲಸ ಮಾಡಲಿಕ್ಕೇ ವ್ಯವಸ್ಥೆ ಆಗಿತ್ತು. ಆ ಕೆಲಸ ಈಗ ದೊಡ್ಡ ವೇಗ ಪ್ರಮಾಣದಲ್ಲಿ ಆಗ್ತಾಯಿದೆ. ಎಲ್ಲೆಲ್ಲಿ ಬಡಾವಣೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಏನೋ ನಮ್ಮ ಔಟ್ಲೆಟ್ ಆಫ್ ದ ಕೆನಾಲ್ನಲ್ಲಿ ಅಬ್ಸ್ಟ್ರಕ್ಷನ್ಸ್ ತೆಗಿಬೇಕು, ಡಿಸಿಲ್ಟಿಂಗ್ ಮಾಡಬೇಕು, ಅದೆಲ್ಲ ಕೆಲಸ ನಡೀತಾ ಇದೆ. ಎಲ್ಲ ಕಾರ್ಪೊರೇಷನ್ಸು ದೇ ಆರ್ ವೆರಿ ಮಚ್ ಅವೇರ್ ದ್ಯಾಟ್ ಫ್ಲಡ್ ಮಿಟಿಗೇಷನ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಅವರು ಚರಂಡಿ ಕ್ಲೀನಿಂಗ್ ಸಹ ಮಾಡ್ತಾಯಿದ್ದಾರೆ. ಸೊ ಇದೆಲ್ಲ ನೋಡಿಕೊಂಡು ನಾವು ನಮ್ಮ ಪ್ರಕಾರ ತಯಾರಿ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಮಸ್ಯೆಗಳು ಬಂದಿದೆ ಅಲ್ಲಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಆದರೂ ಸಹ ನಮಗೆ ಗೊತ್ತು ಇಲ್ಲಿ ಎಲ್ಲರೂ ಏನೆಲ್ಲ ಬಿಸಾಡ್ತಾ ಇರ್ತಾರೆ ನಮ್ಮ ಕೆನಾಲ್ನಲ್ಲಿ ಮತ್ತು ಚರಂಡಿಗಳಲ್ಲಿ. ಆವಾಗ ಒಂದೊಂದು ಕಡೆಯಲ್ಲಿ ಸ್ವಲ್ಪ ಫ್ಲಡ್ಡಿಂಗ್ ಆಗಲಿಕ್ಕೆ ಚಾನ್ಸಸ್ ಇರ್ಬೋದು. ಆದರೆ ಅದಕ್ಕೋಸ್ಕರ ಅದನ್ನು ಸರಿಪಡಿಸಲಿಕ್ಕೆ ತಂಡಗಳು ರಚಿಸಿ ಅದನ್ನು ಸಹ ನಿವಾರಣೆ ಮಾಡಲಿಕ್ಕೆ ಕ್ರಮ ತಗೊಳ್ತೇವೆ. ಕೊನೆ ಪಕ್ಷ ನ್ಯೂಸ್ 18 ತೋರಿಸಿರುವಂತಹ ಆಯ್ದ ಪ್ರಮುಖ ಜಾಗಗಳಲ್ಲಾದರೂ ಕಾಮಗಾರಿ ವೇಗಗತಿಯನ್ನಗೊಳಿಸಬೇಕು. ಜನಸಾಮಾನ್ಯರಿಗೆ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಕಾಮಗಾರಿಯನ್ನ ಮುಗಿಸಿ ಮಳೆಗಾಲದಲ್ಲಿ ಜನ ನಿರಾಳರಾಗಿ ಇರುವಂತೆ ಮಾಡಬೇಕು ಅನ್ನೋದೇ ಜನರ ಆಗ್ರಹ. ಜೊತೆಗೆ ನ್ಯೂಸ್ 18ನ ಕಳಕಳಿ. ವಿಡಿಯೋ ಜರ್ನಲಿಸ್ಟ್ ರಾಯ್ಡು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.